ಹಾಯ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮೊದಲನೇ ವರ್ಷ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆದ್ದರಿಂದ ವಿಡಿಯೋನೆಲ್ಲ ಯಾವುದನ್ನು ನಾನು ಅಪ್ಲೋಡೇ ಮಾಡಿಲ್ಲ. ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಯಾವುದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಲಕ್ಷ್ಮಿ ಹಬ್ಬ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ನಾವು ಉಂಡಿಯಲ್ಲಿ ಸ್ವಲ್ಪ ಅಮೌಂಟನ್ನು ಹಾಕಿದ್ವಿ. ಆ ಅಮೌಂಟ್ ಎಷ್ಟಾಗಿದೆ ಅನ್ನೋ ವಿಡಿಯೋ ಇದು. ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ಎಲ್ಲ ಸೇರಿ ಇದು ಸ್ವಲ್ಪ ಚಿಕ್ಕ ಉಂಡಿ ಆಗಿರೋದ್ರಿಂದ 7,000 ಆಗಿದೆ. 7,000 ಆಗಿದೆ. ಈ 7,000ಅಲ್ಲಿ ನಾವು ಸಿಲ್ವರ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಮತ್ತು ನಮ್ಮ ಸ್ವಲ್ಪ ಸೇವಿಂಗ್ ಮಾಡಿರೋ ಒಂದು ಅಮೌಂಟನ್ನು ಸೇರಿ ಬೆಳ್ಳಿ ಮುಖವಾಡ ಮತ್ತು ಬೆಳ್ಳಿ ಚೊಂಬನ್ನು ತೊಗೋಬೇಕನ್ನೋ ಒಂದು ಪ್ಲ್ಯಾನಲ್ಲಿದ್ದೀವಿ. ತೊಗೊಂಡೂ ಇದ್ದೀವಿ. ಅದರದ್ದು ವಿಡಿಯೋ ಮಾಡಿಲ್ಲ, ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಮ್ಮ ಮನೆಯಲ್ಲಿ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಹೇಗೆಲ್ಲ ಮಾಡಿದ್ದೀನಿ, ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ. ಬಟ್ ವಿಡಿಯೋ ಅಂತೂ ಯಾವುದು ಮಾಡೋಕ್ಕಾಗಿಲ್ಲ. ಯಾಕಂದರೆ KR ಮಾರ್ಕೆಟ್ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಸುದರ್ಶನ್ ಸಿಲ್ಕಲ್ಲಂತೂ ಚಿಕ್ಕಪೇಟೆಯಲ್ಲಿ ಸೀರೆ ತೆಗಿಯೋಕ್ಕಂತೂ ತುಂಬಾ ಜನ ಇರೋದ್ರಿಂದ ವಿಡಿಯೋ ಮಾಡ್ಕೊಳಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ. ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಅಷ್ಟೇ ಬ್ಯುಸಿಯಾಗಿದೆ. ಇದು ಫಸ್ಟ್ ಇಯರ್ ಆಚರಣೆ ಮಾಡೋದ್ರಿಂದ ತುಂಬಾ ಬ್ಯುಸಿಯಾಗಿದ್ದೆ. ಆದ್ದರಿಂದ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆಲ್ಲ ವಿಡಿಯೋ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ಅಮ್ಮನವರಿಗೆ ಮಡಿಲಕ್ಕಿಯನ್ನು ಇಟ್ಟಿದ್ದೀನಿ. ತೆಂಗಿನಕಾಯಿ, ಬೆಲ್ಲ ಎಲ್ಲ. ಮಡಿಲಕ್ಕಿ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಇಟ್ಟಿದ್ದೀನಿ. ಈ ಸ್ಯಾರಿನ ಬಂದು ನಾನು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು. ಅದಾದಮೇಲೆ ಹಣ್ಣು, ಹೂವು, ಕಾಯಿ ಎಲ್ಲನೂ ಇಟ್ಟಿದ್ದೀನಿ. ನಮ್ಮ ಮನೇಲಿ ಏನೇನು ಮಾಡಿದ್ದಾರೆ ಅಡುಗೆ ಎಲ್ಲ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಅದು ನನ್ನ ಕೈಲಿ ಆಗಿಲ್ಲ. ಈ ಥರ ದುಡ್ಡನ್ನ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಪುರಿ ಉಂಡೆ, ಕರ್ಜಿಕಾಯಿ, ರವೆ ಲಡ್ಡು ಮತ್ತು ಕಜ್ಜಾಯ ಮತ್ತು ಎಳ್ಳುಂಡೆ, ಚಕ್ಲಿ, ಪುರಿ ಉಂಡೆ. ಮತ್ತು ಈ ಸ್ಯಾರಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಅಕ್ಕನೇ ಸೆಲೆಕ್ಷನ್ ಮಾಡಿರೋದು. ಮತ್ತು ಅಮ್ಮನವ್ರಿಗೆ ಹಾಕಿರೋಂತಹ ಜ್ಯುವೆಲರಿ ಕೂಡ ನಮ್ಮ ಅಕ್ಕನೇ ಸೆಲೆಕ್ಷನ್ ಮಾಡಿರೋದು. ಇದು ಕೂಡ ಅವಿನ್ಯೂ ರೋಡಲ್ಲಿ ತೊಗೊಂಡಿರೋದು. ಈ ಜ್ಯುವೆಲರಿ ಮುಖವಾಡಕ್ಕೆ ಸಂಬಂಧಪಟ್ಟಿರೋಂಥ ಎಲ್ಲ ಜ್ಯುವೆಲರಿ ಕೂಡ ನಾನೇ ಸೆಲೆಕ್ಷನ್ ಮಾಡಿ ತೊಗೊಂಡಿರೋದು. ಈ ಥರ ಇದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ. ತುಂಬಾ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.